ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ 3 ವಾರಗಳು ಕಳೆದಿದೆ. ದರ್ಶನ್ ಅರೆಸ್ಟ್ ಆಗಿಯೂ 3 ವಾರಗಳು ಉರುಳಿದೆ. ದರ್ಶನ್ ಪರಪ್ಪನ ಅಗ್ರಹಾರವನ್ನ ಸೇರಿ 1 ವಾರ ಕಳೆದಿದೆ. ಆದರೆ ಈ ಬಗ್ಗೆ ಸ್ಯಾಂಡಲ್ವುಡ್ನ ನಾಯಕ ನಟರು ಯಾರೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಕೆಲವರು ಮಾತ್ರವೇ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ಮಾತನಾಡಿ ಸೈಲೆಂಟ್ ಆಗ್ತಿದ್ದಾರೆ. ಅಸಲಿಗೆ ಈ ಮೌನಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂತಹ ಹೊತ್ತಲ್ಲೇ ಶಿವರಾಜ್ ಕುಮಾರ್ ಹಾಗೂ ಜಗ್ಗೇಶ್ ಅವರು ದರ್ಶನ್ ಕೇಸ್ ವಿಚಾರವಾಗಿ ಮಾತನಾಡಿದ್ದು ಇವರ ಮಾತಿನ ಮರ್ಮ ಚರ್ಚೆಗೆ ಕಾರಣವಾಗಿದೆ. ಅಸಲಿಗೆ ಯಾಕಿ ಮೌನ? ಏನಿದು ಹಣೆಬರಹದ ರಹಸ್ಯ? ಇಲ್ಲಿದೆ ನೋಡಿ ಡೀಟೇಲ್. ದರ್ಶನ್ ಕೇಸ್ ಬಹುತೇಕರಿಗೆ ಗೊಂದಲ. ದರ್ಶನ್ ಕೇಸ್ ಅನೇಕರಿಗೆ ಕ್ಲಾರಿಟಿ ಇಲ್ಲ. ದರ್ಶನ್ ಕೇಸ್ ಒಬ್ಬೊಬ್ಬರದ್ದು ಒಂದೊಂದು ಮಾತು. ದರ್ಶನ್ ಕೇಸ್ ಬಹುತೇಕ ಮಂದಿ ಮಾತಿಲ್ಲ, ಕಥೆ ಇಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 1 ವಾರ ಕಳೆದಿದೆ. ತೆರೆ ಮೇಲೆ ಅಬ್ಬರಿಸಿ ಬೊಬ್ಬರಿಯುತ್ತಾ ಜನರನ್ನ ರಂಜಿಸ್ತಿದ್ದ ದರ್ಶನ್ ಸದ್ಯ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಬೇಕಾದಲ್ಲಿ ಓಡಾಡುತ್ತಾ ಆರಾಮಾಗಿದ್ದ ದರ್ಶನ್ಗೆ ಈಗ ಮೌನವೇ ಮಾತಾಗಿದೆ. ಆಪ್ತರು ಭೇಟಿ ಕೊಟ್ಟು ಸಮಾಧಾನ ಮಾಡಿದ್ರು ಬೇಸರ ಕಡಿಮೆ ಆಗ್ತಿಲ್ಲ. ಅತ್ತ ಪತ್ನಿ ವಿಜಯಲಕ್ಷ್ಮಿ ಧೈರ್ಯದಿಂದ ಪತಿಗಾಗಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ದರ್ಶನ್ಗೆ ಜೈಲಿನಲ್ಲಿ ನರಕ ದರ್ಶನವಾಗ್ತಿದೆ. ಹೇಗೆಲ್ಲ ಇದ್ದೆ, ಈಗ ಹೇಗಾಗೋಯ್ತಲ್ಲ. ಈ ಹಿಂದೆ ಇದ್ದ ಪರಪ್ಪನ ಅಗ್ರಹಾರಕ್ಕೆ ಬಂದು ಜೈಲು ವಾಸವನ್ನ ಅನುಭವಿಸಿದ್ದನ್ನ ಅದೇ ಜೈಲಿನಲ್ಲಿ ಕೂತು ನೆನಪಿಸಿಕೊಳ್ತಾ ಮನದಲ್ಲಿಯೇ ಅಳ್ತಾ ಇದ್ದಾರೆ. ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಯಾವಾಗ ಬಿಡುಗಡೆ ಆಗ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನವಷ್ಟೇ. ಕೋರ್ಟ್ನಲ್ಲಿ ಇನ್ನೂ ವಾದ ಪ್ರತಿವಾದ ನಡೀಬೇಕು. ಪೊಲೀಸರು ಕೊಟ್ಟ ಸಾಕ್ಷಿಗಳ ಆಧಾರದ ಮೇಲೆ, ದರ್ಶನ್ ಪರ ವಕೀಲರು ಮಾಡುವ ವಾದದ ಮೇಲೆ ನ್ಯಾಯಾಧೀಶರು ಅದು ಯಾವ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದನ್ನ ಅವರು ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಜಾಮೀನು ಸಿಕ್ಕರೆ ಹೊರಗೆ ಬರಬಹುದು. ಆದ್ರೆ ಆ ಜಾಮೀನು ಸಿಗೋದು ಯಾವ ಕಾಲಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಇದು ಚಿಕ್ಕ ಪುಟ್ಟ ಕೇಸ್ ಅಲ್ವೇ ಅಲ್ಲ, ಕೊಲೆ ಕೇಸ್. ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಲ್ಲದೆ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳಲು ದೊಡ್ಡ ಹೈಡ್ರಾಮವನ್ನೇ ಮಾಡಲಾಗಿದೆ. ಹಾಗಾಗಿ ಕೇಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಕಮ್ಮಿ ಅಂದ್ರೂ 6 ತಿಂಗಳವರೆಗಾದ್ರೂ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೀವನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ದರ್ಶನ್ ತಪ್ಪು ಮಾಡಿದ್ದಾರಾ, ಕೊಲೆ ಮಾಡಿದ್ದಾರಾ, ಹೊಡೆದಿದ್ದಾರಾ, ಹಲ್ಲೆ ಮಾಡಿದ್ದಾರಾ, ಈ ಕೇಸ್ನಲ್ಲಿ ದರ್ಶನ್ ಪಾತ್ರವೇನು, ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ದರ್ಶನ್ ಈಗ ಕೊಲೆ ಆರೋಪಿ. ಆದ್ರೆ ದರ್ಶನ್ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್. ಸಿನಿಮಾಗಳ ಮೂಲಕ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿರುವ ನಾಯಕ. ದರ್ಶನ್ ಅಂದ್ರೆ ಚಂದನವನದಲ್ಲಿ ಬಿಗ್ ಮಾರ್ಕೆಟ್ ಇದೆ. ದರ್ಶನ್ ಸಿನಿಮಾಗೆ ಹಾಕುವ ದುಡ್ಡಿಗೆ ಮೋಸವಿಲ್ಲ. ಅದು ಬಿಳಿಯಾನೆ ಅನ್ನುವಂತಹ ಎಷ್ಟೋ ನಿರ್ಮಾಪಕರಿದ್ದಾರೆ. ದರ್ಶನ್ ಕಾಲ್ ಸೀಟ್ ಸಿಕ್ಕರೆ ಸಾಕು ಅಂತೇಳಿ ಕಾಯುವವರಿದ್ದಾರೆ. ಅದರ ಜೊತೆಗೆ ದರ್ಶನ್ಗೆ ಚಂದನವನದಲ್ಲಿ ದೊಡ್ಡ ಸ್ನೇಹ ಬಳಗವಿದೆ. ಆದರೆ ಈಗ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ನಂತರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ರಿಯಾಕ್ಷನ್ ಕೊಡ್ತಿದ್ದಾರೆ. ಅನೇಕರಿಗೆ ದರ್ಶನ್ ಆ ರೀತಿ ಮಾಡಲು ಸಾಧ್ಯವೇ ಇಲ್ಲ ಅನ್ನುವ ಅಭಿಪ್ರಾಯವಿದೆ. ಇನ್ನೂ ಅನೇಕ ಮಂದಿಗೆ ಈ ಕೇಸ್ ಬಗ್ಗೆ ಕ್ಲಾರಿಟಿ ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಮಾತಾಗಿದೆ. ದರ್ಶನ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ದಿಗ್ಗಜರು ಅಂತ ಕರೆಸಿಕೊಳ್ಳುವ ಬಹುತೇಕ ಮಂದಿ ಮೌನಕ್ಕೆ ಶರಣಾಗಿದ್ದಾರೆ. ದರ್ಶನ್ ಅರೆಸ್ಟ್ ಆದ ದಿನದಿಂದ ಈವರೆಗೂ ಕೆಲವರಷ್ಟೇ ಮಾತನಾಡಿದ್ದಾರೆ. ಬಹುತೇಕ ಮಂದಿ ಯಾರೂ ಕೂಡ ಈ ಬಗ್ಗೆ ಏನನ್ನೂ ಮಾತನಾಡಿಲ್ಲ. ಆದರೆ ಸೆಂಚುರಿ ಸ್ಟಾರ್ ಶಿವಣ್ಣ ದರ್ಶನ್ ಕೇಸ್ ವಿಚಾರವಾಗಿ ಮಾತನಾಡಿದ್ದಾರೆ. ನ್ಯಾಯ ಏನಿದೆಯೋ ಅದಾಗುತ್ತೆ. ಹಣೆ ಬರಹ ಅದು ಏನೂ ಮಾಡೋದಕ್ಕಾಗಲ್ಲ. ನಾವು ಮಾಡೋದು ಸರಿನಾ ಅಂತ ಯೋಚಿಸಬೇಕು. ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದ ಶಿವಣ್ಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿಯಾಗಿದೆ.
ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಖೈದಿಯಾಗಿ ಬಂಧನದಲ್ಲಿದ್ದಾರೆ. ಸದ್ಯ ದರ್ಶನ್ ಪ್ರಕರಣದ ಕುರಿತು ಸ್ಯಾಂಡಲ್ವುಡ್ ನಟ, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಎಲ್ಲ ಹಣೆಬರಹ, ಏನು ಮಾಡೋದಕ್ಕಾಗಲ್ಲ, ಇದೆಲ್ಲ ಒಂಥರ ಪಾರ್ಟ್ ಆಫ್ ದಿ ಲೈಫ್. ಒಳ್ಳೆಯದು ಕೆಟ್ಟದು ಎರಡೂ ಕೂಡ ನಡೆಯುತ್ತೆ. ಪ್ರಕರಣ ನ್ಯಾಯಾಲಯದಲ್ಲಿದೆ, ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆ ಇದೆ. ಎಲ್ಲಾ ಕುಟುಂಬಕ್ಕೂ ಒಳ್ಳೇದಾಗಬೇಕಿದೆ ಅಂಥೇಳಿ ಶಿವಣ್ಣ ಹೇಳಿದ್ದಾರೆ. ನ್ಯಾಯ ಏನಿದೆಯೋ ಅದಾಗುತ್ತೆ, ಹಣೆ ಬರಹ ಅದು, ಏನು ಮಾಡೋದಕ್ಕಾಗಲ್ಲ. ನಾವು ಏನು ಮಾಡ್ತೀವಿ ಅದು ಸರಿನಾ ಅಂತ ಯೋಚನೆ ಮಾಡಬೇಕು. ಈ ಘಟನೆಯಿಂದ ಫ್ಯಾಮಿಲಿಗಾಗ್ಲಿ, ದರ್ಶನ್ ಅವರ ಫ್ಯಾಮಿಲಿಗಾಗ್ಲಿ ನೋವಾಗಿರುತ್ತೆ. ನ್ಯಾಯ ಏನಿದೆಯೋ ನೋಡೋಣ, ಈಗ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ಕೆ ಹೋದ್ರೂ ನಾವು ಏನು ಮಾಡ್ತೀವಿ ಅದು ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ, ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ, ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಸಮ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ, ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಏನು ಹೇಳಕ್ ಇಷ್ಟಪಡಲ್ಲ. ಐ ಥಿಂಕ್ ಇಟ್ ಓನ್ಲಿ ಥಿಂಗ್ ಇಸ್ ಫೇಟ್. ಶಿವರಾಜ್ ಕುಮಾರ್ ಸದ್ಯ ಚಿತ್ರರಂಗದಲ್ಲಿ ಹಿರಿಯ ನಟ. ಹಾಗಾಗಿ ಚಿತ್ರರಂಗದಲ್ಲಾಗಿರುವ ಇತ್ತೀಚಿನ ಬಿಗ್ ಅಪ್ಡೇಟ್ ಬಗ್ಗೆ ಮಾತನಾಡಲೇಬೇಕಿತ್ತು. ಆದರೆ ಕಳೆದ 3 ವಾರಗಳಿಂದ ಶಿವಣ್ಣ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಸದ್ಯ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿವಣ್ಣ ದರ್ಶನ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ದರ್ಶನ್ ಅಂದು ದುಡುಕದಿದ್ದರೆ ಏನೂ ಆಗ್ತಿರ್ಲಿಲ್ಲ ಅನ್ನೋದು ಬಹುತೇಕ ಮಂದಿಯ ಅಭಿಪ್ರಾಯ. ಅದಕ್ಕೆ ಕಾರಣ ರೇಣುಕಾಸ್ವಾಮಿ ಮಾಡಿದ ತಪ್ಪಿಗೆ ಸಾವು ಶಿಕ್ಷೆ ಆಗಿರಲಿಲ್ಲ. ಅದರಲ್ಲೂ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಶೆಡ್ನಲ್ಲಿ ಹಿಂಸೆ ಕೊಟ್ಟು ಹತ್ಯೆ ಮಾಡುವಂತಹ ಕ್ರೂರ ಮನಸ್ಥಿತಿಯನ್ನು ಹೊಂದಬಾರ್ದಿತ್ತು ಅನ್ನುವ ಅಭಿಪ್ರಾಯಗಳೇ ಹೆಚ್ಚಾಗಿ ಮೂಡಿಬರ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಶಿವಣ್ಣ ಕೂಡ ಅವರ ಪರ ನಿಂತು ಮಾತನಾಡಿಲ್ಲ. ನ್ಯಾಯ ಏನಿದೆ ಅದಾಗುತ್ತೆ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ತಪ್ಪು ಮಾಡಿದಾಗ ಆ ವಿಚಾರವನ್ನ ಪೊಲೀಸರಿಗೆ ಹೇಳಬಹುದಿತ್ತು, ಕಂಪ್ಲೇಂಟ್ ಅನ್ನು ಕೊಡಿಸಿ ನ್ಯಾಯಯುತವಾಗಿ ಬಗೆಹರಿಸಿಕೊಳ್ಳಬಹುದಿತ್ತು. ರೇಣುಕಾಸ್ವಾಮಿ ಅನೇಕ ಮಂದಿಗೆ ಮೆಸೇಜ್ ಮಾಡಿದ್ದಾನೆ ಅನ್ನುವ ಆರೋಪ ಕೂಡ ಇದೆ. ದರ್ಶನ್ ಪೊಲೀಸರ ಮೊರೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ರೇಣುಕಾಸ್ವಾಮಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಿರ್ತಿತ್ತು. ಅಂತಹ ಪ್ರಕರಣಗಳಿಗೆ ಬ್ರೇಕ್ ಬಿದ್ದಂತೆಯೂ ಕೂಡ ಆಗಿರ್ತಿತ್ತು. ಆದರೆ ದರ್ಶನ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತರಲಿಕ್ಕೆ ಹೇಳಿ ಹಲ್ಲೆ ಮಾಡಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಅನ್ನುವ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಿದೆ. ಹಾಗಾಗಿಯೇ ಇದೆಲ್ಲವೂ ಕೂಡ ಹಣೆಬರಹ ಅಂತೇಳಿ ಶಿವಣ್ಣ ಹೇಳಿದ್ದಾರೆ. ಆ ಕೊಲೆ ಉದ್ದೇಶಪೂರ್ವಕ ಅಲ್ಲದೆ ಹೋದ್ರೂ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿದೆ ಅನ್ನೋದಂತೂ ಸ್ಪಷ್ಟ. ಹಾಗಾಗಿಯೇ ನಾವು ಮಾಡೋದು ಸರಿನಾ ಅಂತ ಯೋಚನೆ ಮಾಡಬೇಕು. ಹಣೆಬರಹ ಅಷ್ಟೇ, ನಾವು ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಹ್ಯಾಟ್ರಿಕ್ ಹೀರೋ. ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ಕೆ ಹೋದ್ರೂ ನಾವು ಏನು ಮಾಡ್ತೀವಿ ಅದು ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ, ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ, ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಸಮ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ, ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಏನು ಹೇಳಕ್ ಇಷ್ಟಪಡಲ್ಲ. ಐ ಥಿಂಕ್ ಇಟ್ ಓನ್ಲಿ ಥಿಂಗ್ ಇಸ್ ಫೇಟ್. ನಾನು ಯಾರ ಬಗ್ಗೆನೂ ಮಾತನಾಡಲ್ಲ. ದರ್ಶನ್ ವಿಚಾರದಲ್ಲಿ ಜಗ್ಗೇಶ್ ಮೌನ. ಇನ್ನು ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಬಗ್ಗೆ ಮಾತನಾಡಲಿಕ್ಕೆ ಅನೇಕರು ಹಿಂದೇಟ್ ಹಾಕ್ತಾ ಇರುವಂತೆ ನವರಸ ನಾಯಕ ಜಗ್ಗೇಶ್ ಕೂಡ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ವಿಚಾರ ಕೇಳ್ತಾ ಇದ್ದಂತೆ ನಾನು ಯಾರ ಬಗ್ಗೆಯೂ ಮಾತನಾಡಲ್ಲ, ನನ್ನ ವಿಚಾರ ಇದ್ರೆ ನೇರವಾಗಿ ಕೇಳಿ ಅಂತ ಹೇಳಿದ್ರು. ದರ್ಶನ್ ವಿಚಾರಕ್ಕೆ ದಯಮಾಡಿ ಯಾರ ವಿಷಯವನ್ನು ಮಾತಾಡೋಣ, ನೇರವಾಗಿ ನಂದೊಂದಿದ್ರೆ ಕೇಳಿ. ಇನ್ನು ದರ್ಶನ್ ವಿಚಾರ ಮಾತನಾಡಲು ಅವರನ್ನ ನೋಡಲು ಕೆಲ ಮಂದಿಯಷ್ಟೇ ಮುಂದೆ ಬಂದಿದ್ದಾರೆ. ಗಾಯಕಿ ಶಮಿತಾ ಮಲ್ನಾಡ್ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಅವರ ಅಭಿಮಾನಿ, ಈ ರೀತಿ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಈಗ ನಮಗೆ ಈಗ ಏನು ಅನ್ಸುತ್ತೆ ಗೊತ್ತಾ, ಇದಕ್ಕೆ ಆನ್ಸರ್ ಅವರೇ ಹೇಳಬೇಕಾಗಿರೋದು.
ಪ್ಲಸ್ ಇದು ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಏನಕ್ಕಾಯ್ತು ಗೊತ್ತಿಲ್ಲ. ಯಾಕೆ ಅಲ್ಲಿ ಹೋಗಿದ್ರೆ ಏನಾಯಿತು, ಏನು ಯಾರ ಕಾರಣ, ಇವೆಲ್ಲ ಇನ್ವೆಸ್ಟಿಗೇಷನ್ ಮುಖಾಂತರನೇ ಹೊರಗೆ ಬರಬೇಕು. ಆಮೇಲೆ ನನಗೂ ಗೊತ್ತಾಗೋದು, ನಿಮಗೂ ಗೊತ್ತಾಗೋದು. ಸೊ ಇವಾಗ ಏನು ನಮ್ಗೊಂಚೂರು ಟಿ ವಿನಲ್ಲಿ ಏನೇನು ಬರ್ತಾ ಇದೆಯೋ ಅದನ್ನ ನೋಡಿ ತಿಳ್ಕೊತಿದ್ವಿ ಹೊರತು ಖಂಡಿತವಾಗ್ಲೂ ಅವ್ರು ಆ ಪ್ರಕರಣದಲ್ಲಿ ಭಾಗಿಯಾಗಿರಲ್ಲ ಅನ್ನೋದೇ ನಮ್ಮೆಲ್ಲರ ಭಾವನೆ. ಭಾಗಿಯಾಗಿರೋದು ಬೇಡ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೀವಿ. ಆದಷ್ಟು ಬೇಗ ಹೊರಗಡೆ ಬರಲಿ, ಸಿನಿಮಾ ಮಾಡಲಿ. ಕನ್ನಡ ಇಂಡಸ್ಟ್ರಿ ಇರ್ಬೋದು, ನಮ್ಮಂಥ ಎಷ್ಟೋ ಜನ ಅಭಿಮಾನಿಗಳು ಏನಿದೀವಲ್ಲ, ನಮ್ಮನ್ನು ರನ್ಸಕ್ಕೆ ಮತ್ತವ್ರು ಬರಲಿ ಅಂತ ಕೇಳ್ಕೊಳ್ತಾರೆ. ಇದನ್ನ ಹೊರತುಪಡಿಸಿದ್ರೆ ದರ್ಶನ್ ನೋಡಲು ಕುಚುಕು ವಿನೋದ್ ಪ್ರಭಾಕರ್, ರಕ್ಷಿತಾ ಪ್ರೇಮ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ರು. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ನಟಿ ರಕ್ಷಿತಾ ಹಾಗೂ ಪ್ರೇಮ್ ದಂಪತಿ ಬಳಿಕ ಪ್ರಕರಣದ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದ್ರು. 15-20 ದಿನದಿಂದ ಹಿಂಗಾಗ್ತಾ ಇರೋದು ದುರಾದೃಷ್ಟಕರ, ನಮಗೆ ಈ ಪ್ರಕರಣದ ಬಗ್ಗೆ ಬೇಜಾರಿದೆ ಅಂತ ಹೇಳಿದ್ರು. ಅತ್ತ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂದ ಪ್ರೇಮ್, ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇರೋದ್ರಿಂದ ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು. ಅಷ್ಟೇ ಹೊರತಾಗಿ ದರ್ಶನ್ ವಿಚಾರವಾಗಿ ಬೇರೆ ಏನು ಕೂಡ ಯಾರು ಮಾತನಾಡಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಜೈಲಿನಲ್ಲಿರುವ ದರ್ಶನ್ಗೆ ಈ ಕೇಸ್ ದೊಡ್ಡ ಟೆನ್ಷನ್ ತಂದಿದೆ. ಹೊರಗೆ ತಾನು ಬದುಕಿದ ಬದುಕಿಗೂ ಇವತ್ತು ಅಲ್ಲಿ 4 ಗೋಡೆಗಳ ನಡುವೆ ಇಂತಹದ್ದೊಂದು ಆರೋಪ ಹೊತ್ತು ಮುಂದೇನಾಗಲಿದೆ ಅನ್ನೋದು ತಿಳಿಯದೆ ಮನಸ್ಸಿನಲ್ಲಿಯೇ ಒದ್ದಾಡ್ತಾ ಇರೋದು ಪಶ್ಚಾತ್ತಾಪವಾಗಿರಬಹುದು. ಹಾಗಾಗಿಯೇ ಬೇರೆ ಯಾರನ್ನೂ ಕೂಡ ಜೈಲಿನಲ್ಲಿ ಭೇಟಿಯಾಗಲು ದರ್ಶನ್ ಇಷ್ಟಪಡ್ತಿಲ್ಲ. ಯಾರೊಂದಿಗೂ ಕೂಡ ಮಾತನಾಡದೆ ಮೌನವಾಗಿಯೇ ದಿನಗಳನ್ನ ದೂಡ್ತಾ ಇದ್ದಾರೆ. ಇನ್ನು ಇದೇ ಗುರುವಾರಕ್ಕೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಅಂದು ಕೋರ್ಟ್ ನ್ಯಾಯಾಂಗ ಬಂಧನವನ್ನ ಮತ್ತೆ ವಿಸ್ತರಣೆ ಮಾಡುವ ಸಾಧ್ಯತೆಯೇ ದಟ್ಟವಾಗಿದೆ. ಅತ್ತ ಲಾಯರ್ ಇನ್ನು ಜಾಮೀನು ಅರ್ಜಿ ಹಾಕಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ದರ್ಶನ್ ಅವರನ್ನ ಇನ್ನಷ್ಟು ಏಕಾಂಗಿಯನ್ನಾಗಿ ಮಾಡ್ತಿರಬಹುದು. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲುವಾಸಿಯಾಗಿದ್ದಾರೆ. ಇತ್ತ ಸ್ಯಾಂಡಲ್ವುಡ್ ದರ್ಶನ್ ವಿಚಾರದಲ್ಲಿ ಮೌನವಾಗಿದೆ. ಕೆಲ ಜನರು ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಆದರೆ ಬಹುತೇಕ ಮಂದಿ ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ. ಅದಕ್ಕೆ ಕಾರಣ ಏನಿರಬಹುದು? ಇಲ್ಲಿದೆ ನೋಡಿ ಡೀಟೇಲ್. ದರ್ಶನ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನಲ್ಲೂ ಗಾಢ ಮೌನ. ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ಕೊಡ್ತಾ ಇರುವ ಕೆಲವು ಜನ. ದರ್ಶನ್ ಪ್ರಕರಣ ಇಡೀ ಚಿತ್ರರಂಗವನ್ನ ಯಾವ ರೀತಿ ಕಂಗೆಡಿಸಿದೆ ಅನ್ನೋದಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಆವರಿಸಿರುವ ಗಾಢ ಮೌನವೇ ಉತ್ತರ ಹೇಳ್ತಿದೆ. ಏನ್ ಮಾತನಾಡಬೇಕು, ಏನ್ ಮಾತನಾಡಬಾರದು ಅನ್ನುವ ದ್ವಂದ್ವತೆಯಲ್ಲಿ ಚಿತ್ರರಂಗ ಮುಳುಗಿರುವಂತೆ ಭಾಸವಾಗ್ತಿದೆ. ಕೊಲೆಯಂತಹ ಗಂಭೀರ ಆರೋಪ ದರ್ಶನ್ ಮೇಲಿರೋದ್ರಿಂದ ಬಹಿರಂಗವಾಗಿ ಅವರನ್ನ ಬೆಂಬಲಿಸುವುದಕ್ಕೂ ಆಗಲ್ಲ. ಹಂಗಂತ ಏನು ಮಾತನಾಡದೆ ಸುಮ್ಮನೆ ಕೂತ್ರೂ ಕೂಡ ಸರಿ ಅನ್ನಿಸ್ತಾ ಇಲ್ಲ. ಇಂತಹದ್ದೊಂದು ದ್ವೈತ ಭಾವದಲ್ಲಿ ಸಿಲುಕಿರುವ ಚಿತ್ರರಂಗದಲ್ಲಿ ಪರಪ್ಪನ ಅಗ್ರಹಾರ ದರ್ಶನ್ ಇರುವ ಬ್ಯಾರಕ್ನಲ್ಲಿ ಆವರಿಸುವಷ್ಟೇ ಮೌನ ಆವರಿಸಿದೆ ಅಂದ್ರೂ ತಪ್ಪಾಗಲ್ಲ. ಕೆಲವರು ಈ ಮೌನ ಕೋಟೆಯನ್ನ ಮುರಿದು ತಮ್ಮ ಅನಿಸಿಕೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ನೀವೇ ಹೇಳಿದ್ರಿ ಇವಾಗ ಆರೋಪಿ ಅಂತ, ಸೊ ಅಪರಾಧಿ ಅಲ್ಲ, ಅದನ್ನ ಕೋರ್ಟ್ ಡಿಸೈಡ್ ಮಾಡಬೇಕು. ಸೊ ಏನಾಗಿದೆ, ಇಟ್ ಈಸ್ ಅನ್ಫಾರ್ಚುನೇಟ್ ಆ್ಯಂಡ್ ಬೀಯಿಂಗ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಸರ್. ಯಾಕಂದರೆ ಅವ್ರು ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ತುಂಬ ಹೆಲ್ಪಿಂಗ್ ನೇಚರ್ ಇದ್ದಾರೆ. ಆ್ಯಂಡ್ ಇವರು ಯಾರೋ ರೇಣುಕಾ ಸ್ವಾಮಿ ಅವ್ರಿಗೆ ಏನದು ಅನ್ಯಾಯ ಆಗಿದೆ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಜಸ್ಟಿಸ್ ಸಿಗಬೇಕು. ಆ್ಯಂಡ್ ನಮ್ಮ ಇಂಡಿಯನ್ ಜುಡಿಷರಿ ಸಿಸ್ಟಮ್ಮು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದೆ. ಸೊ ನನಗೆ ಅದ್ರ ಮೇಲೆ ತುಂಬ ಭರವಸೆ ಇದೆ. ಸೊ ದೇ ವಿಲ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಆ್ಯಂಡ್ ಲೆಟ್ಸ್ ವೆಯ್ಟ್ ಫಾರ್ ದ ರಿಸಲ್ಟ್. ಈ ಪ್ರಕರಣದಲ್ಲಿ ನೇರವಾಗಿ ದರ್ಶನ್ ಪರ ನಿಂತು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಚಿತ್ರರಂಗದ ಕೆಲವು ಮಂದಿ ದರ್ಶನ್ ವಿಚಾರದಲ್ಲಿ ತುಟಿ ಬಿಚ್ಚಿದ್ದಾರೆ. ದರ್ಶನ್ ಏನೇ ಮಾಡಿದ್ರು ಕೂಡ ಅವರ ಜೊತೆ ನಾವು ನಿಲ್ತೇವೆ ಅಂತ ಯಾರೂ ಹೇಳ್ತಾ ಇಲ್ಲ. ಬದಲಾಗಿ ದರ್ಶನ್ ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸಂಕಷ್ಟದಿಂದ ಅವರು ಹೊರಬರ್ತಾರೆ ಅಂತಷ್ಟೇ ಈ ಕುರಿತು ಮಾತನಾಡಿರುವಂತಹ ಕೆಲವು ಮಂದಿ ಹೇಳಿದ್ದಾರೆ. ನಟ ವಿನೋದ್ ಪ್ರಭಾಕರ್ ಆಗಲಿ, ನಟಿ ರಕ್ಷಿತಾ, ನಿರ್ದೇಶಕ ಪ್ರೇಮ್, ನಟಿ ರಚಿತಾ ರಾಮ್, ಹೀಗೆ ಬೆರಳೆಣಿಕೆಯ ಜನರು ದರ್ಶನ್ ಈ ಸಂಕಷ್ಟದಿಂದ ಪಾರಾಗ್ಲಿ ಅಂತ ಹಾರೈಸಿದ್ದಾರೆ. ದರ್ಶನ್ ಮಾಡಿದ್ದಾರೆ ಎನ್ನಲಾದ ಕೃತ್ಯಕ್ಕೆ ನೇರವಾಗಿ ಬೆಂಬಲ ಕೊಡದೆ ವೈಯಕ್ತಿಕವಾಗಿ ದರ್ಶನ್ ಪಾರಾಗ್ಲಿ ಅನ್ನುವ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಉಳಿದವರು ಇಂತಹ ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಲೇಸು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಲ್ಲಿ ದರ್ಶನ್ ಅವರಿಂದ ನಾನಾ ರೀತಿಯಲ್ಲಿ ಲಾಭ ಪಡೆದವರು ಕೂಡ ಇದ್ದಾರೆ. ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಲು ಭಯ ಕಾಡ್ತಿದೆಯಾ? ನಮಗೆ ಯಾಕೆ ಬೇಕಪ್ಪ? ಮೌನದ ಹಿಂದಿದೆ ಕಾರಣ. ಹಾಗಾದ್ರೆ ದರ್ಶನ್ ಪ್ರಕರಣದ ಕುರಿತು ಮಾತನಾಡಲು ಹಿಂದೇಟು ಹಿಂಜರಿಕೆ ಏಕೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಕೆಲವರು ಹೇಳುವ ಪ್ರಕಾರ ಸಿನಿಮಾ ರಂಗದ ಜನರಿಗೆ ಈ ಬಗ್ಗೆ ಮಾತನಾಡಲಿಕ್ಕೆ ಭಯ ಕಾಡ್ತಾ ಇದೆ. ಅದು 2 ರೀತಿಯ ಭಯ. ಇವತ್ತು ಯಾರಿಗೆ ಈ ಕುರಿತು ಸಾರ್ವಜನಿಕವಾಗಿ ಸಿಕ್ಕಿದಾಗ ಪ್ರಶ್ನೆ ಕೇಳಿದ್ರು ಉತ್ತರಿಸೋದಕ್ಕೆ ಇಷ್ಟವಿಲ್ಲ. ಬಹುತೇಕವಾಗಿ ಇಂತಹ ಪ್ರಶ್ನೆಗಳು ಅವಾಯ್ಡ್ ಮಾಡ್ತಾನೆ ಚಿತ್ರರಂಗದ ಮಂದಿ ಓಡಾಡ್ತಿದ್ದಾರೆ. ಕೆಲವರು ಬಹಿರಂಗವಾಗಿ ದರ್ಶನ್ ವಿರುದ್ಧ ಮಾತನಾಡಿದ್ದೂ ಇದೆ. ಆದರೆ ಹಿಂದಿರುವ ಕಾರಣ ಬೇರೆ ಇದೆ. ಬಹುತೇಕರು ಆ 2 ಭಯದಿಂದಾಗಿಯೇ ತುಟಿಯನ್ನು ಬಿಚ್ಚುತ್ತಾ ಇಲ್ಲ. ಒಂದು ಭಯ, ದರ್ಶನ್ ವಿರುದ್ಧ ಮಾತನಾಡಿ ವಿರೋಧ ಕಟ್ಟಿಕೊಳ್ಳೋದು ಯಾಕೆ ಅನ್ನುವಂತಹ ಭಾವನೆ.
ದರ್ಶನ್ಗೆ ಅಪಾರವಾದ ಅಭಿಮಾನಿ ಬಳಗವಿದೆ. ಚಿತ್ರರಂಗದಲ್ಲೂ ಕೂಡ ದರ್ಶನ್ ಪರ ಇರುವ ದೊಡ್ಡ ತಂಡವೇ ಇದೆ. ಬಹಿರಂಗವಾಗಿ ಮಾತನಾಡಿ ತಮ್ಮ ವೃತ್ತಿ ಜೀವನಕ್ಕೆ ಕುತ್ತು ಬರುವಂತೆ ಮಾಡುವುದು ಯಾಕೆ ಅಂತಾನೆ ಕೆಲವರು ಇದರಿಂದ ದೂರ ಉಳಿದಿದ್ದಾರೆ. ದರ್ಶನ್ ವಿಚಾರದಲ್ಲಿ ಮತ್ತೊಂದು ಭಯ ಚಿತ್ರರಂಗವನ್ನ ಕಾಡ್ತಿದೆ. ಒಂದು ವೇಳೆ ದರ್ಶನ್ ಪರ ಮಾತನಾಡಿದ್ರೆ ಆಗ ಸಾರ್ವಜನಿಕರ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆಯ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ ಅದ್ಯಾವ ಪರಿ ಆಕ್ರೋಶ ಇದೆ ಅನ್ನೋದು ತಿಳಿದಿರುವ ವಿಚಾರವೇ. ಅದರಲ್ಲೂ ಆತನನ್ನು ಕೊಂದಿರುವ ವಿಧಾನ ಇದೆಯಲ್ಲ, ಅದು ಮಾನವೀಯತೆ ಇರುವಂತಹ ಯಾರೂ ಮಾಡುವಂಥದ್ದಲ್ಲ. ಚಿತ್ರ ವಿಚಿತ್ರ ರೀತಿಯಲ್ಲಿ ಹಿಂಸೆ ಕೊಟ್ಟಿರುವಂತಹ ವಿಧಾನವೇ ಕೃತ್ಯದ ಕುರಿತಾಗಿ ಆಕ್ರೋಶ ಹೆಚ್ಚಾಗಲಿಕ್ಕೆ ಕಾರಣ. ಇಂತಹ ಸಂದರ್ಭದಲ್ಲಿ ದರ್ಶನ್ ಪರವಾಗಿ ಮಾತನಾಡಿದ್ರೆ ನಾಳೆ ಸಮಾಜಕ್ಕೂ ಕೂಡ ಉತ್ತರ ಕೊಡಬೇಕಾಗಬಹುದು. ಹಾಗೂ ಜನರನ್ನೇ ನಂಬಿರುವಂತಹ ಚಿತ್ರರಂಗದಲ್ಲಿ ಜನವಿರೋಧ ಕಟ್ಟಿಕೊಳ್ಳುವುದು ಅಸಾಧ್ಯ. ಹೀಗಾಗಿನೇ ನಮಗೆ ಯಾಕಪ್ಪ ಉಸಾಬರಿ ಅಂಥೇಳಿ ಬಹುತೇಕ ಚಿತ್ರರಂಗದ ಮಂದಿ ಮೌನವಾಗಿಯೇ ಉಳಿದು ಬಿಟ್ಟಿದ್ದಾರೆ. ಆದರೆ ಈ ಮೌನವೂ ಕೂಡ ಒಂದು ಸಂದೇಶವನ್ನ ರವಾನಿಸ್ತಾ ಇರುತ್ತೆ. ಜನರು ಅದನ್ನು ಕೂಡ ಗಮನಿಸ್ತಾ ಇರ್ತಾರೆ ಅನ್ನೋದು ಸತ್ಯ. ದರ್ಶನ್ ಜೈಲು ಸೇರಿ ಒಂದು ವಾರವಾಗಿದೆ. ಒಂದು ವಾರದಿಂದ ದರ್ಶನ್ ಅವರನ್ನ ಕಾಣಬೇಕು, ಭೇಟಿ ಮಾಡಬೇಕು, ಧೈರ್ಯ ತುಂಬಬೇಕು ಅಂಥೇಳಿ ಜೈಲಿನ ಬಳಿ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಯಾರಿಗೂ ದರ್ಶನ ಸಿಕ್ಕಿಲ್ಲ, ಆದ್ರೂ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ದರ್ಶನ್ ಜೈಲು ಸೇರಿ ಒಂದು ವಾರ ಕಳೆಯಿತು. ಪರಪ್ಪನ ಅಗ್ರಹಾರದ ಮುಂದೆ ದರ್ಶನ್ ಅಭಿಮಾನಿಗಳು. ದರ್ಶನಕ್ಕಾಗಿ ಬಂದ ಆಟೋ ಚಾಲಕ. ದರ್ಶನ್ ಅರೆಸ್ಟ್ ಆದಾಗಿನಿಂದ ಅನೇಕ ಮಂದಿ ದರ್ಶನ್ ಅಭಿಮಾನಿಗಳು ಪರಪ್ಪನ ಅಗ್ರಹಾರದ ಬಳಿ ಬರುತ್ತಲೇ ಇದ್ದಾರೆ. ಅನೇಕ ಮಂದಿ ದರ್ಶನ್ಗೆ ಕೊಡಲಾಗಿರುವ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಬೈಕು, ಕಾರುಗಳ ಮೇಲೆ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿಕೊಳ್ತಿದ್ದಾರೆ. ಅನೇಕ ಮಂದಿ ಆ ಕೈದಿ ನಂಬರ್ ಅನ್ನ ಟ್ಯಾಟೂ ಕೂಡ ಹಾಕಿಸಿಕೊಳ್ತಿದ್ದಾರೆ. ಇದು ಮುಂದುವರಿತಾ ಇದ್ದಂತೆಯೇ ಪರಪ್ಪನ ಅಗ್ರಹಾರದ ಮುಂದೆ ದರ್ಶನ್ ಅಭಿಮಾನಿಗಳು ಬಂದು ಹೋಗೋದು ಸಾಮಾನ್ಯವಾಗಿದೆ. ಮಾರತ್ಹಳ್ಳಿಯಿಂದ ಆಟೋ ಚಾಲಕ ಸುನೀಲ್ ಎಂಬುವರು ಪರಪ್ಪನ ಅಗ್ರಹಾರದ ಬಳಿ ಬಂದಿದ್ದಾರೆ. ತಿಂಗಳಿಗೊಮ್ಮೆ ದರ್ಶನ್ ಅಣ್ಣನನ್ನ ಭೇಟಿ ಮಾಡ್ತಿದ್ದೆ, ಆದ್ರೀಗ ಜೈಲಿನಲ್ಲಿದ್ದಾರೆ, ಹಾಗಾಗಿ ನೋಡಲು ಬಂದೆ. ನಮ್ಮ ಬಾಸ್ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ರು, ಆದ್ರೀಗ ಜೈಲಿನಲ್ಲಿದ್ದಾರೆ. ತಂದೆ ತಾಯಿ ಬಿಟ್ರೆ ದರ್ಶನ್ ನನಗೆ ದೇವರು ಅಂತೇಳಿ ಆಟೋ ಚಾಲಕ ಹೇಳಿದ್ದಾರೆ. ಬಾಸಿಗೆ ತುಂಬ ತೊಂದರೆ ಆಗಿದೆ ಇವಾಗ. ಯಾಕೆಂದರೆ ಆಗಿದೆ, ಘಟನೆಗಳಾಗಿದೆ. ಆದರೆ ಅದರಿಂದ ಹೊರಗಡೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ತುಮಕೂರಿನಿಂದ ಜೈಲಿನ ಬಳಿ ಬಂದ ದಾಸಪ್ಪ. ಶಂಖವನ್ನ ಊದಿ ಜಾಗಟೆ ಬಾರಿಸಿದ ದಾಸಪ್ಪ. ಆಟೋ ಚಾಲಕ ಸುನಿಲ್ ಮಾತ್ರವಲ್ಲ, ತುಮಕೂರಿನ ತುರುವೇಕೆರೆಯಿಂದ ದಾಸಪ್ಪ, ಗೋವಿಂದರಾಜು ಕೂಡ ಪರಪ್ಪನ ಅಗ್ರಹಾರದ ಜೈಲಿನ ಬಳಿ ಬಂದಿದ್ರು. ಈ ಗೋವಿಂದರಾಜು ಅವರು ವಿಕಲಚೇತನರು, ಆದರೂ ಕೂಡ ತುಮಕೂರಿನಿಂದ ಜೈಲಿನ ಬಳಿ ಬಂದು ದರ್ಶನ್ ಭೇಟಿಗಾಗಿ ಕಾಯ್ತಾ ಕೂತಿದ್ರು. ಜೈಲಿನ ಬಳಿಯೇ ಶಂಖವನ್ನ ಊದುತ್ತಾ ಜಾಗಟೆಯನ್ನ ಬಾರಿಸಿ ದರ್ಶನ್ ಬೇಗ ಜೈಲಿನಿಂದ ಬಿಡುಗಡೆ ಆಗ್ಲಿ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಬಿಡುಗಡೆಗಾಗಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಹೋಗಿದ್ರಂತೆ ಗೋವಿಂದರಾಜು. ಇದು ನಮಗೆ ದೇವ್ರಿದ್ದಂಗೆ, ಅಲ್ಲಿರೋನು ನಮಗೆ ದೇವ್ರಿದ್ದಂಗೆ. ಈ ಭಗವಂತ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಏನಾರು ಕಾಪಾಡ್ಕೋಬೇಕು ಅಂತಂದ್ರೆ ಈ ಭಗವಂತ ಬೇಕು ನಮಗೆ. ಅದು ನಮ್ಗೆ ಹಣಕಾಸು, ಬಟ್ಟೆ, ಔಷಧಿ, ಇಂಥ ಸಂಕಷ್ಟಗಳು ಬೇಕಾದ್ರೆ ಆ ದೇವರೇ ಬೇಕು ನಮಗೆ. ಆ ದೇವ್ರನ್ನ ಬಿಡುಗಡೆ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಆ ದೇವ್ರು ಬಿಡುಗಡೆ ಮಾಡಲೇಬೇಕು ಅಂತ ಬಂದಿದ್ದೀವಿ. ಆ ಭಗವಂತ ನನ್ನ ಇಲ್ಲಿಗೆ ಕಳಿಸವನಿ. ನಾವು ತುಮಕೂರಿಗೆ ಹೋಗಿದ್ದೋ, ತುಮಕೂರಿಗೆ ಹೋಗಿ ನಮ್ಮ ಪರಮೇಶ್ವರನ ಕಾಣೋಣ ಅಂತ ಹೋಗಿದ್ದೀವಿ ಅವ್ರ ಆಫೀಸ್ ಹತ್ರ. ಆವಾಗ ಅವ್ರು ಯಾರು ಇಲ್ಲ, ಹಂಗೆ ಹಿಂಗೆ ಅಂತ ಕಳಿಸಿದ್ರು. ಆಮೇಲೆ ಇಲ್ಲಿಗೆ ಬಂದಿದ್ದೀವಿ ಸರ್. ಅಭಿಮಾನಿಗಳಿಗೆ ದರ್ಶನ್ ಭೇಟಿಯಾಗಲು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದ್ರೂ ಪರಪ್ಪನ ಅಗ್ರಹಾರದ ಬಳಿ ಬರ್ತಾ ಇರೋದು ಮಾತ್ರ ನಿಲ್ತಾ ಇಲ್ಲ. ಇನ್ನು ಈ ಪ್ರಕರಣ ಅದು ಯಾವ ರೀತಿ ಅಂತ್ಯವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.